ಅಲ್ಯವನ, ನನಗಂತೂ ಗೊತ್ತಿಲ್ಲ ಆ ಕಂಸನ್ಗೆ ಯಾವ ಭ್ರಮೆ ಇದೆ ಅಂತ. ಆದ್ರೆ ಕೃಷ್ಣ ನನ್ನ ಪುತ್ರನೇ. ಅವನ ಅಮ್ಮ ನಾನು, ದೇವಕಿ ಅಲ್ಲ. ಜಯವಾಗ್ಲಿ ಅಮ್ಮ, ಜಯವಾಗ್ಲಿ. ನೀನವನ ಅಮ್ಮ ಆಗೋದಾದ್ರೆ ನನ್ಗೆ ಯಾವ ತೊಂದ್ರೆನೂ ಇಲ್ಲ. ಆ ಹುಡುಗನ ಅಮ್ಮ ಯಾರಾದ್ರೂ ಆಗ್ಲಿ, ಕಾಲಯವನ ಬಂದಿದ್ ಮಾತ್ರ ಆ ಅಮ್ಮನ ಮಗನನ್ನ ಇಲ್ಲಿಂದ ಕರ್ಕೊಂಡ್ ಹೋಗೋದಕ್ಕೆ. ಹಾಗೆ ನಿನ್ಗೆ ಅವನನ್ನ ನಿನ್ ಮಗ ಅಂತ ಹೇಳ್ಕೊಂಡು ಸಾಯೋ ಸ್ಥಿತಿಲ್ ನೋಡೋ ಮನ್ಸಿದ್ರೆ ಅದು ನಿನ್ನಿಷ್ಟ. ಆದ್ರೆ ನನ್ಗೆ ಹೇಳಿ, ಆ ಹುಡುಗ ಎಲ್ಲಿದ್ದಾನೆ? ಯಾಕಂದ್ರೆ ಈಗ ಅವನ ಮೃತ್ಯು ನಿಶ್ಚಿತ. ನಿಶ್ಚಿತ ಅವನ ಮೃತ್ಯು. ಯಶೋದೆ, 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 ಬೇಡ. ಒಬ್ಬ ತಾಯಿ ಎದುರಿಗೆ ಅವಳ ಮಗನ ಮೃತ್ಯು ಬಗ್ಗೆ ಮಾತಾಡ್ತೀಯ? ನೀನ್ ಜೀವಂತವಾಗಿರ್ಬೇಕು ಅಂತಿದ್ರೆ ಹೊರಟು ಹೋಗೋ ಇಲ್ಲಿಂದ, ಹೊರಡು. ತನ್ನ ಮಗನ ಪ್ರಾಣ ಕಾಪಾಡೋದಕ್ಕೆ ಸಂಘರ್ಷ ಮಾಡ್ತಿರೋ ಅಂತ ಸ್ತ್ರೀ ಈ ಸಮಸ್ತ ಜಗತ್ನಲ್ಲಿ ಎಲ್ರಿಗಿಂತ ಸುಂದರವಾದ ಸ್ತ್ರೀ ಆಗಿರ್ತಾಳೆ. ಆದ್ರೆ ಯಾವುದು ಸುಂದರವಾಗಿದ್ಯೋ ಅದೇ ಸತ್ಯ ಆಗಿರೋ ಅವಶ್ಯಕತೆ ಇಲ್ಲ. ನಿಂಗ್ ಗೊತ್ತಿದ್ಯಾ, ನಿನ್ನ ಮಗ ಇದನ್ನ ಸ್ವತಃ ಸ್ವೀಕಾರ ಮಾಡಿದಾನೆ. ಅವನೇ ಆ ಬಾಲಕ ಅಂತ ತನ್ಗಾಗೆ ಆಕಾಶವಾಣಿ ನುಡಿದಿದ್ದು ಅಂತ. ಆದ್ರೆ ನಿನ್ನನ್ನ ನೋಡಿದ್ರೆ ನನಗನ್ನಿಸ್ತಿದೆ ನಿನಗೆ ಈ ವಿಷಯ ಏನು ಗೊತ್ತಿಲ್ಲ ಅಂತ. ಸರಿಯಾಗಿದೆ, ಮತ್ ನೀನು ಜೀವಂತವಾಗಿರೋ ಅವಶ್ಯಕತೆನೂ ಇಲ್ಲ. ಮಹಾರಾಜ, ಅರೆ ಕೇಳಿ, ಆ ಹುಡುಗ ತನ್ನ ಈ ತಾಯಿನ ಜೀವಂತವಾಗಿ ನೋಡ್ಬೇಕು ಅಂದ್ರೆ ಆದಷ್ಟು ಬೇಗ ಅವನನ್ನ ಇಲ್ಲಿ ಕರ್ಕೊಂಡ್ ಬನ್ನಿ. ಇಲ್ಲ ಅಂದ್ರೆ ಇಲ್ದಿದ್ರೆ ಆ ಹುಡುಗನ ಈ ತಾಯಿ ಸಾಯ್ತಾಳೆ. ಮಹಾರಾಜ, ಯಶೋಧೆನ ಬಿಟ್ಬಿಡಿ. ಖಂಡಿತ ಇಲ್ಲ. ಈ ಸ್ತ್ರೀ ಮಹಾರಾಜ ಕಾಲಯವನಿಗೆ ಅವಮಾನ ಮಾಡಿದಾಳೆ. ಇವಳು ತನ್ನ ಪ್ರಾಣನ ತ್ಯಾಗ ಮಾಡಲೇಬೇಕು. ತಾಯಿ ಆದವಳಿಗೆ ಅವಳ ಪುತ್ರನೇ ಎಲ್ರಿಗಿಂತ ದೊಡ್ಡ ಸಾಮ್ರಾಟ ಆಗಿರ್ತಾನೆ. ಇದನ್ನ ಯಶೋಧೆಗಿರೋ ಮಮತೆ ಅನ್ಕೊಂಡು ಅವಳನ್ನ ಕ್ಷಮಿಸ್ಬಿಡಿ, ಅವಳನ್ನ ಬಿಟ್ಬಿಡಿ. ಯಶೋಧೆ, 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 ಯಶೋಧೆ ಏಳು, ಯಶೋಧೆ ಏಳು. ಇನ್ನು ನೀನು ನಿನ್ನ ಮಗನ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಕಾಲಯವನ ತನ್ನ ಯಾವುದೇ ಶತ್ರುನಾದ್ರೂ ಸ್ವತಃ ಕಂಡು ಹಿಡಿತಾನೆ. ಈ ಅಸ್ಥಿ ಪ್ರಾಪ್ತಿ ನನ್ನ ವಿರುದ್ಧ ಏನಾದರೂ ಷಡ್ಯಂತ್ರ ಮಾಡುತ್ತಿರಬಹುದೇ? ಅಕ್ಕ, ನೀವು ನಮ್ಮಿಬ್ಬರ ಕುರಿತೇ ಯೋಚಿಸುತ್ತಿದ್ದಿರಲ್ಲ, ನಾವಿಬ್ಬರು ನಿಮಗೆ ಸವತಿಯರೆಂದು. ಆದ್ರೆ ಸತ್ಯವೇನು ಗೊತ್ತೇ ಅಕ್ಕ, ನಮ್ಮಿಬ್ಬರಿಗೂ ಸೋದರಿಯ ಪ್ರೀತಿ ಸಿಕ್ಕಿದ್ದು ಕೇವಲ ನಿಮ್ಮಿಂದಲೇ. ಏನು ವಿಷಯ? ಇಂದು ನಿಮ್ಮ ಬಾಯಿಂದ ಮುತ್ತುಗಳು ಉದುರುತ್ತಿವೆಯಲ್ಲ. ಹಾಗೆಲ್ಲ ಏನಿಲ್ಲ ಅಕ್ಕ, ನೀವು ಸದಾ ಭಗವಂತ ಕಂಸನ ಶತ್ರುಗಳ ವಿನಾಶದ ಕುರಿತೇ ಯೋಚಿಸುತ್ತೀರಲ್ಲ, ಹಾಗಾಗಿ ನಿಮಗೆ ನಿಮ್ಮವರಲ್ಲೂ ಶತ್ರು ಕಾಣುತ್ತಿದ್ದಾನೆ. ಆದರೆ ನಾವು ಬಂದಿದ್ದು ನಮ್ಮ ಪ್ರೀತಿಯ ಸೋದರಿಗೆ ಶೃಂಗಾರ ಮಾಡಲು. ಶೃಂಗಾರ? ನನಗೆ ಯಾವ ಶೃಂಗಾರದ ಅವಶ್ಯಕತೆಯೂ ಇಲ್ಲ. ಅಕ್ಕ, ಹಾಗೆ ಹೇಳುವಂತಿಲ್ಲ. ನೀವು ನಿಮ್ಮ ಕುರಿತು ಚಿಂತಿಸಬೇಡಿ. ನೀವೀಗ ಭಗವಂತ ಕಂಸನ ಕುರಿತು ಯೋಚಿಸಬೇಕು. ಅವರು ನಿಮ್ಮ ವಿಶೇಷ ಶೃಂಗಾರ ನೋಡಿದರೆ ಎಷ್ಟು ಪ್ರಸನ್ನರಾಗಬಹುದು ಅಲ್ಲವೇ ಪ್ರಾಪ್ತಿ? ಹಾ ಅಕ್ಕ, ಭಗವಂತ ಕಂಸನಿಗೆ ಎಂತಹ ಶೃಂಗಾರ ಇಷ್ಟವೆಂದು ಕೇವಲ ನಮಗೆ ಮಾತ್ರ ಗೊತ್ತು. ಮತ್ತಿಂದು ನಾವು ನಿಮಗೆ ಅದೇ ಶೃಂಗಾರ ಮಾಡುತ್ತೇವೆ. ಬನ್ನಿ ಅಕ್ಕ. ಕುಳಿತುಕೊಳ್ಳಿ. ತೆಗೆದುಕೋ ಅಕ್ಕ. ಆದರೆ ಅಸ್ಥಿ ಅಕ್ಕ,
ಹಾ ಪ್ರಾಪ್ತಿ, ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾರೆ ಕೇಶಿನಿ ಅಕ್ಕ. ಹೌದು ಅಕ್ಕ, ಇಂದು ಭಗವಂತ ಕಂಸ ನೋಡಿದರೆ ನೋಡುತ್ತಲೇ ಇರುತ್ತಾರೆ. ಮತ್ತೆ ನಮಗಿಬ್ಬರಿಗಂತೂ ಬಿಡುವು. ನಾನು ನೋಡುತ್ತಿದ್ದೇನೆ, ನಿಮ್ಮಿಬ್ಬರಿಗೂ ಇಂದು ಬಹಳ ತುಂಟತನ ಮೂಡಿದೆ. ತುಂಟತನ ಅಲ್ಲ ಅಕ್ಕ, ನಾವಂತೂ ನಮ್ಮ ಧರ್ಮ ನಿಭಾಯಿಸುತ್ತಿದ್ದೇವೆ. ಮತ್ತು ನಮ್ಮಿಬ್ಬರ ಬಯಕೆ ಏನೆಂದರೆ ಭಗವಂತ ಕಂಸನ ಆರತಿಯನ್ನಿಂದು ನೀವೇ ಮಾಡಬೇಕು, ಅಲ್ಲವೇ ಪ್ರಾಪ್ತಿ? ಹಾ ಅಕ್ಕ, ನೋಡುತ್ತೀರಿ, ಇಂದು ನಿಮ್ಮ ಶೃಂಗಾರ ನೋಡಿ ನಿಮ್ಮ ಆರತಿಯಿಂದ ಪ್ರಸನ್ನರಾಗಿ ಭಗವಂತ ಕಂಸ ಅವಶ್ಯವಾಗಿ ನಿಮಗೆ ಅಮೂಲ್ಯ ಉಡುಗೊರೆ ನೀಡುತ್ತಾರೆ, ಅಲ್ಲವೇ ಅಕ್ಕ? ಹೌದು. ಹಾಗಿದ್ದಲ್ಲಿ ಸರಿ, ಇಂದು ಭಗವಂತ ಕಂಸನ ಆರತಿ ನಾನೇ ಮಾಡುವೆ. ಕೇಶಿನಿ, ಅದಕ್ಕಾಗಿ ನೀನು ಜೀವಂತವಾಗಿರ್ಬೇಕು ಮತ್ತು ನಾವು ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ. ನಮ್ಮಕ್ಕ ಕೇಶಿನಿ. ಕೃಷ್ಣ ಕೃಷ್ಣ ಕೃಷ್ಣ, ದೊಡ್ಡ ಅನರ್ಥ ಆಗಿದೆ. ನೀನ್ ಬೇಗನೆ ಬಾ, ಬೃಂದಾವನಕ್ಕೆ ತುಂಬಾ ದೊಡ್ಡ ಅಪಾಯ ಬಂದಿದೆ. ಏನಾಯ್ತು ತಮ್ಮ ಚಿಕ್ಕಪ್ಪ? ಏನ್ ಹೇಳೋದಕ್ಕೂ ಸಮಯ ಇಲ್ಲ ಕೃಷ್ಣ. ನೀನ್ ನನ್ ಜೊತೆ ಬಾ, ನಾನ್ ದಾರಿ ನಿನ್ಗೆಲ್ಲ ಹೇಳ್ತೀನಿ. ಬಾ. ನಡೀರಿ. ಬನ್ನಿ ಅಕ್ಕ. ನಿಮ್ಮೊಂದಿಗೆ ಮಾತನಾಡುತ್ತಾ ದರ್ಪಣ ನೋಡುವುದೇ ಮರೆತೆ. ಹೇಗೆ ಶೃಂಗರಿಸಿದ್ದೀರಿ ಎಂದು ಒಮ್ಮೆ ನೋಡಿ ಬರುವೆ. ಅಕ್ಕ, ಪತಿಯ ಕಣ್ಣಿನ ಕನ್ನಡಿಗಿಂತ ಬೇರೆ ಕನ್ನಡಿ ಬೇಕೇ? ಇಂದು ನಿಮ್ಮ ಶೃಂಗಾರವನ್ನು ಭಗವಂತ ಕಂಸನ ಕಣ್ಣುಗಳಲ್ಲಿ ನೋಡುವಿರಂತೆ. ಆಗಲೇ ನಿಮಗೆ ಅರಿವಾಗುತ್ತದೆ ನಿಮ್ಮ ಈ ರೂಪ ಹಾಗೂ ಭಗವಂತ ಕಂಸನ ಪ್ರೇಮ. ಸತ್ಯ ಹೇಳಿದೆ ಅಸ್ತಿ. ಇಂದು ನನ್ನ ರೂಪವನ್ನು ಭಗವಂತ ಕಂಸನ ಕಣ್ಣುಗಳಲ್ಲೇ ನೋಡುತ್ತೇನೆ. ಬನ್ನಿ ಬನ್ನಿ ಅಕ್ಕ. ನಿಲ್ಲು ಕಾಲಯ್ಯವನ! ಕೃಷ್ಣ ಕೃಷ್ಣ ಅಲ್ಲ ಕಾಲಯ್ಯವನ, ಬಲರಾಮ. ಬಲರಾಮ? ಹಾ ಕಾಲಯ್ಯವನ, ಕೃಷ್ಣನ ದೊಡ್ಡಣ್ಣ ಬಲರಾಮ. ಅಷ್ಟೇ ಅಲ್ಲ, ನಿನಗೆ ಭ್ರಮೆ ಆಗಿದೆ ಕಾಲಯ್ಯವನ. ಯಾಕಂದ್ರೆ ರಾಕ್ಷಸರನ್ನ ಕೃಷ್ಣ ಅಲ್ಲ, ಅವ್ರನ್ನೆಲ್ಲ ನಾನೇ ಕೊಂದಿದ್ದು. ಅದು ಇದೇ ಗದೆಯಿಂದ. ಇವತ್ತು ಇದೇ ಗದೆಯಿಂದ ನಿನ್ ಕಥೆನು ಮುಗಿಸ್ತೀನಿ ಕಾಲಯ್ಯವನ. ಪುಟ್ಟ ಪುಟಾಣಿ ಬಾಲಕ, ನೀನ್ ಹೇಳ್ತಿರೋದು ನೀನು ಮಹಾರಾಜ ಕಾಲಯವನನ್ನ ಅಂತ್ಯ ಮಾಡ್ತೀಯ? ಬಾಲಕ, ಬೇರೆ ಯಾವ್ದಾದ್ರೂ ಸಮಯದಲ್ಲಾದ್ರೆ ನಾನಂತೂ ನಿನ್ನ ಖಂಡಿತ ಗಂಭೀರವಾಗಿ ತಗೊಳ್ತಿರ್ಲಿಲ್ಲ. ಆದ್ರೆ ಈ ಸಮಯದಲ್ಲಿ ನಿನ್ನಂತ ಪುಟ್ಟ ಪುಟಾಣಿ ಬಾಲಕರಲ್ಲೂ ದೊಡ್ಡೋರ್ಗಿಂತ ಎಷ್ಟೋ ಅಧಿಕ ಶಕ್ತಿ ಇರೋ ಸಾಧ್ಯತೆ ಇದೆ. ಈ ಕಾಲಯವನ ನಿನ್ನಂತ ಪುಟ್ಟ ಬಾಲಕನಿಗೆ ಒಂದು ಅವಕಾಶ ಖಂಡಿತ ಕೊಡ್ತಾನೆ. ನಾನು ನೋಡ್ಬೇಕಲ್ಲ ಎಷ್ಟು ಸತ್ಯ ಇದೆ ನಿನ್ನ ಮಾತಲ್ಲಿ ಅಂತ. ಕಾಲಯ್ಯವನ, ಕಂಸನ ಎಲ್ಲ ರಾಕ್ಷಸರ ತರ ಸಾಯೋದಕ್ಕೆ ನೀನು ಸಿದ್ಧ ಆಗು. ಹುಡುಗ, ಇದೇನೋ ಸತ್ಯನೇ, ನಿನ್ನಲ್ಲಿ ಅಸಾಧಾರಣ ಶಕ್ತಿ ಇದೆ. ಆದ್ರೆ ಈಗ ನೋಡ್ಬೇಕಿರೋದು, ನೀನು ಅಷ್ಟೊಂದು ಬಲಶಾಲಿನ? ಈ ಕಾಲ ಯವನನ ಶಕ್ತಿನೇ ತಡ್ಕೊಳಕ್ಕಾಗತ್ತಾ? ಕಾಲಯ್ಯವನ, ನಿನ್ ಕೈಯಲ್ಲಿ ಗದೆನ ಇಟ್ಕೊಂಡು ನೀನ್ ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಯಾಕಂದ್ರೆ ನಂಗೆ ಗದಾ ಯುದ್ಧ ಅಂದ್ರೆ ಇಷ್ಟ. ಬೃಂದಾವನದ ಈ ಪವಿತ್ರ ನೆಲದಲ್ಲಿ ಇವತ್ತು ಇನ್ನೊಬ್ಬ ರಾಕ್ಷಸ ಮಣ್ಪಾಲಾಗ್ತಾನೆ. ಬಾಲಕ,
ನನಗನ್ನಿಸ್ತಾ ಇದೆ ಆ ವಂಚಕ ವಿಷ್ಣು ತರನೇ ನೀನು ನನ್ ಜೊತೆ ಮೋಸದ ಯುದ್ಧನೇ ಮಾಡ್ತಿದೀಯ. ಆದ್ರೆ ನೀನು ಅದೆಷ್ಟೇ ಮಾಯ ರಚಿಸಿದ್ರು ಸರಿ, ಇವತ್ತು ಈ ಕಾಲಯವನ ಕೈಯಿಂದ ನೀನು ಪಾರಾಗೋದಿಲ್ಲ. ಪ್ರಭು, ನಿಮ್ಮದು ಎಂತಹ ಮಾಯೆ! ಕಾಲಯವನ ಶೇಷಾವತಾರಿ ಬಲರಾಮನನ್ನು ನೋಡಿದಾಗ ಅವನಿಗೆ ಏನು ಕಾಣುತ್ತಿದೆ? ದೇವಿ, ಈ ಕಾಲಯವನ ಬೇರಾರೂ ಅಲ್ಲ, ಬದಲಿಗೆ ಪೂರ್ವಜನ್ಮದ ಮೇಘನಾದ, ರಾವಣನ ಅಜಯ ಪುತ್ರ ಮೇಘನಾದ. ಇವನನ್ನು ತ್ರೇತಾಯುಗದಲ್ಲಿ ಶೇಷಾವತಾರಿ ಲಕ್ಷ್ಮಣ ಸಂಹರಿಸಿದ್ದ. ಸತ್ಯವಚನ ಪ್ರಭು, ಸತ್ಯವಚನ. ದೇವಿ, ಮೃತ್ಯುವಿನ ನಂತರವೂ ಮೃತ್ಯುವಿನ ಸ್ಮೃತಿ ಮನುಷ್ಯನ ಆತ್ಮದಲ್ಲಿರುತ್ತದೆ. ಹಾಗಾಗಿ ಇಂದು ಬಲರಾಮನನ್ನು ನೋಡಿ ಕಾಲಯವನನ ಹಿಂದಿನ ಸ್ಮೃತಿ ಮತ್ತೆ ಮತ್ತೆ ಜಾಗೃತವಾಗುತ್ತಿದೆ. ಇದರ ಅರ್ಥವೆಂದರೆ ಪ್ರಭು, ಚರಿತ್ರೆ ಪುನರಾವರ್ತನೆ ನಡೆಸುತ್ತಿದೆ. ಈ ಯುದ್ಧ ಕೇವಲ ಕಾಲಯವನ ಬಲರಾಮನ ನಡುವೆ ಅಲ್ಲ, ಮೇಘನಾದ ಮತ್ತು ಲಕ್ಷ್ಮಣನ ಮಧ್ಯೆ ನಡೆಯುತ್ತಿದೆ. ಯಶೋಧೆ, ಯಶೋಧೆ ಕಣ್ಬಿಡು. ಯಶೋಧೆ, ಯಶೋಧೆ ಕಣ್ಬಿಡು. ಕಂದ, 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 ನನ್ ಕಂದ ಎಲ್ಲಿದ್ದಾನೆ? ನಂದರಾಜ, ನನ್ ಕಂದ ಎಲ್ಲಿದ್ದಾನೆ? ಅಮ್ಮ, ಕಂದ, ಕಂದ, ಕಂದ. ಬಹಳ ಆಟ ಆಡ್ತಿದ್ಯಾ ಹುಡುಗ ನೀನು. ಈಗ ನಿನ್ನ ಪ್ರೀತಿ ಪಾತ್ರರನ್ನ ನೆನ್ಪು ಮಾಡ್ಕೋ. ಪ್ರಭು, ಇದನ್ನು ನೋಡುತ್ತಿದ್ದರೆ ಅಸುರ ಕಾಲಯವನ ಬಲರಾಮನನ್ನು ಸೋಲಿಸುತ್ತಿರುವಂತಿದೆ. ದೇವಿ, ಮನುಷ್ಯನ ಜೀವನದಲ್ಲಿ ಏನು ಘಟಿಸುವುದೋ ಅದು ಅವನ ಎಷ್ಟೋ ಜನ್ಮಗಳ ಕರ್ಮದ ಫಲವಾಗಿರುತ್ತದೆ. ಹಿಂದಿನ ಜನ್ಮದಲ್ಲಿ ಶೇಷಾವತಾರಿ ಲಕ್ಷ್ಮಣ ಮೇಘನಾದ ಅರ್ಥಾತ್ ಕಾಲಯವನಿಗೆ ಪೂರ್ಣ ಮೃತ್ಯು ನೀಡಿರಲಿಲ್ಲ. ಪೂರ್ಣ ಮೃತ್ಯು ಅಂದರೆ? ಹಾ ದೇವಿ, ಎಲ್ಲಿಯವರೆಗೆ ಒಬ್ಬ ಯೋಧನಿಗೆ ಯುದ್ಧದ ಆಹ್ವಾನ ನೀಡಿ ಯುದ್ಧದಲ್ಲಿ ಅವನ ಅಂತ್ಯ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅವನ ಪೂರ್ಣ ಮೃತ್ಯುವಾಗುವುದಿಲ್ಲ. ಹಿಂದಿನ ಜನ್ಮದಲ್ಲಿ ಲಕ್ಷ್ಮಣನು ಯಜ್ಞ ಮಾಡುತ್ತಿದ್ದ ಮೇಘನಾದನೊಂದಿಗೆ ಅವನ ಇಚ್ಛೆಗೆ ವಿರುದ್ಧವಾಗಿ ಯುದ್ಧ ಮಾಡಿದ್ದ. ಹಾಗಾಗಿ ಇಂದಿನ ಈ ಯುದ್ಧ ಅದೇ ಯುದ್ಧದ ಪರಿಣಾಮ ದೇವಿ. ಅಣ್ಣ ಒಬ್ಬ ರಾಕ್ಷಸನೆದುರು ಸೋಲ್ತಾ ಇರೋದನ್ನ ನಾನು ಇವತ್ತೇ ನೋಡ್ತಾ ಇರೋದು. ಈಗ ಈ ರಾಕ್ಷಸನ ತಡೆಯಕ್ಕೆ ಕೃಷ್ಣನೇ ಬರ್ಬೇಕು. ನಿನಗೇನು ಆಗಿಲ್ಲ ಅಲ್ವಾ ಮಗನೇ? ಹಾ, ಹೇಳು, ಏನಾದ್ರೂ ಆಯ್ತಾ? ಅಮ್ಮ, ನನ್ಗೇನೂ ಆಗಿಲ್ಲ ಅಮ್ಮ. ಕಂದ, ನಿನಗ್ ಗೊತ್ತಿಲ್ಲ, ನಿನಗ್ ಗೊತ್ತಿಲ್ಲ ಕಂದ. ಆ ಕಾಲಿವನ ಇದನ್ನಲ್ಲ, ಅವನಿನ್ನ ಕೊಂದು ಬಿಡ್ತಾನೆ ಕೃಷ್ಣ. ಅಮ್ಮ, ಯಾವಾಗೆಲ್ಲ ರಾಕ್ಷಸರು ಒಳ್ಳೆ ಜನರನ್ನ ಸಾಯಿಸೋ ಪ್ರಯತ್ನ ಮಾಡ್ತಾರೋ ಅವಾಗೆಲ್ಲ ಅವರೇ ಸಾಯ್ತಾರೆ. ನನ್ಗೇನೂ ಆಗೋದಿಲ್ಲ ಅಮ್ಮ, ನೀನ್ ಚಿಂತೆ ಮಾಡ್ಲೇಬೇಡ. ಇಲ್ಲ, ಆ ರಾಕ್ಷಸರು ಅವ್ರು ಸಾಯ್ತಾರೆ. ನೀನೇ ಕೊಲ್ಲೋದಲ್ವಾ ರಾಕ್ಷಸರನ್ನ?
ಕಂಸನ್ ಎಲ್ಲ ರಾಕ್ಷಸರನ್ನ ನೀನೇ ಕೊಲ್ಲೋದಲ್ವಾ? ಹೇಳು ಹೇಳು ನನಗೆ, ಹೇಳು. ನೀನು ಚಿಂತೆ ಮಾಡ್ಬೇಡ ಅಮ್ಮ. ಕಂದ, ನನಗ್ ಸುಳ್ಳು ಹೇಳು ನನಗೆ, ನೀನೇ ಸಾಯಿಸುದಲ್ವಾ? ನೀನೇ ಅಲ್ವಾ ಕಂಸನ್ ಎಲ್ಲ ರಾಕ್ಷಸರನ್ನ ನೀನೇ ಕೊಂದಿದ್ದು? ಹಾ ಅಮ್ಮ, ನಾನೇ ಸಾಯಿಸಿದ್ ಕಂಸನ್ ರಾಕ್ಷಸರನ್ನ. ಮತ್ತೆ ಮುಂದೇನು ನಾನು ಯಾರನ್ನ ಜೀವಂತವಾಗಿ ಬದುಕೋಕ್ ಬಿಡೋದಿಲ್ಲ. ನೀನು ಬಲರಾಮ, ಯುದ್ಧದಲ್ಲಿ ಪಡೆದಿರೋ ಗೆಲುವು ಮಾತ್ರ ನೆನ್ಪಿರೋದು, ಸಾಹಸದಲ್ಲ. ಇದಂತೂ ಅಣ್ಣನ್ ಧ್ವನಿ, ಆದ್ರೆ ನನ್ನ ಈ ತರ ಯಾಕೆ ಕರೀತಿದ್ದಾನೆ? ಕೃಷ್ಣ, ಕೃಷ್ಣ, ಅದು ಅಣ್ಣನ ಕಾಲಯವನ. ಇಲ್ಲ, ಹೀಗಾಗೋಕ್ ಸಾಧ್ಯ ಇಲ್ಲ ಅಣ್ಣ. ಬಾಲಕ, ಜನ್ಮ ಜನ್ಮದಲ್ಲೂ ಈ ಮಾತನ್ನ ನೆನ್ಪಲ್ಲಿಟ್ಕೋ. ಈ ಕಾಲಯವನ ಸಾಕ್ಷಾತ್ ಮೃತ್ಯುವೇ, ಮತ್ತು ಮೃತ್ಯು ಯಾವತ್ತೂ ಸೋಲೋದಿಲ್ಲ. ಕಾಲಯವನನ್ ಮುಂದೆ ಮೃತ್ಯುನು ಯಾವತ್ತು ಜಾಣ್ತನ ತೋರ್ಸಲ್ಲ. ಬಲರಾಮ, ಬಲರಾಮ, ಅಣ್ಣ, ಅಣ್ಣ, ಕಣ್ಬಿಡು ಅಣ್ಣ. ಅಣ್ಣ, ಅಣ್ಣ, ನಿನ್ಗೇನು ಆಗೋದಿಲ್ಲ ಅಣ್ಣ. ಎದ್ದಳಣ್ಣ, ನಿನ್ಗ್ಯಾರು ಏನೂ ಮಾಡಕ್ಕಾಗಲ್ಲ. ಕಣ್ಬಿಡು ಅಣ್ಣ. ಅಣ್ಣ, ಬಲರಾಮ, 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 ಏನಾಯ್ತು? ಬಲರಾಮ, ಬಲರಾಮ, ಯಾರಾದ್ರೂ ವೈದ್ಯರನ್ನ ಕರೀರಿ. ಬಲರಾಮ, 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 ಕಣ್ಬಿಡು, ಕಣ್ಬಿಡು, ಬಲರಾಮ, ಕಣ್ಬಿಡು ಅಣ್ಣ. ಅಣ್ಣ, ಬಲರಾಮ, ಬಲರಾಮ, ಕಣ್ಬಿಡು, ಬಲರಾಮ, ಕಣ್ಬಿಡು ಅಣ್ಣ. ಅಣ್ಣ, ಪ್ರಭು, ಇದೇನಾಗಿದೆ? ನಿಮ್ಮ ಪರಮ ಭಕ್ತ ಶೇಷನಾಗನಿಗೆ ಇಂತಹ ಅನ್ಯಾಯವಾಗಲು ಹೇಗೆ ಸಾಧ್ಯ? ದೇವಿ, ಇವೆಲ್ಲವೂ ಮೇಘನಾದನ ಪತ್ನಿ ಸುಲೋಚನಾ ಕಾರಣದಿಂದ ಆಗುತ್ತಿರುವುದು. ಸುಲೋಚನಾ? ಹಾ ದೇವಿ, ಅಂದು ಲಕ್ಷ್ಮಣನು ಮೇಘನಾದನ ಹತ್ಯೆ ಮಾಡಿದಾಗ ಸುಲೋಚನಾ ತನ್ನ ಪತಿ ಮೇಘನಾದನೊಂದಿಗೆ ಸಮಾಧಿ ಏರುವ ಮುನ್ನ ಒಂದು ಪ್ರತಿಜ್ಞೆ ಮಾಡಿದ್ದಳು. ಹೇ ವಿಧಾತ, ಹೇ ಮರ್ಯಾದ ಪುರುಷೋತ್ತಮ ರಾಮ, ನಿನ್ನ ಸೋದರ ಲಕ್ಷ್ಮಣನು ನನ್ನ ಪತಿಯನ್ನು ಮೋಸದಿಂದ ಕೊಂದಿದ್ದಾನೆ. ನಾನು ಪತಿವ್ರತ ಧರ್ಮವನ್ನು ಪಾಲಿಸಿದ್ದಲ್ಲಿ ನಾನು ಪ್ರತಿಜ್ಞೆ ಮಾಡುತ್ತೇನೆ, ಎಲ್ಲಿಯವರೆಗೆ ಲಕ್ಷ್ಮಣನಿಗೆ ಅವನ ಪಾಪಗಳಿಗೆ ಶಿಕ್ಷೆ ಸಿಗುವುದಿಲ್ಲವೋ ನನ್ನ ಆತ್ಮಕ್ಕೂ ಶಾಂತಿ ದೊರೆಯದು. ದೇವಿ, ಸುಲೋಚನಾಳ ಇದೇ ಪ್ರತಿಜ್ಞೆಯ ಕಾರಣ ಕಾಲಯವನ ಶೇಷಾವತಾರಿಯನ್ನು ಈ ಸ್ಥಿತಿಗೆ ತರುವಂತಾಯಿತು. ವೈದ್ಯರೇ, ನೀವೇನಾದ್ರೂ ಮಾಡಿ, ಯಾವ ಔಷಧಿನಾದ್ರೂ ಕೊಟ್ಟು ಬಲರಾಮನ್ನ ದಯವಿಟ್ಟು ಕಾಪಾಡಿ. ಹಾ ವೈದ್ಯರೇ, ಕಾಪಾಡಿ ನಮ್ಮ ಬಲರಾಮನ್ನ. ಕ್ಷಮಿಸ್ಬಿಡಿ ನಂದರಾಜ, ಆದ್ರೆ ಈಗ ಅದು ಸಾಧ್ಯ ಇಲ್ಲ. ವೈದ್ಯರೇ, ನೀವಿದೇನ್ ಮಾತಾಡ್ತಿದ್ದೀರಾ? ಏನಾಯ್ತು ನನ್ನ ಅಣ್ಣನ್ಗೆ? ಕೃಷ್ಣ, ಬಲರಾಮನ ನಾಡಿನೇ ನಿಂತು ಹೋಗಿದೆ.
ಇನ್ನು ಅವನಿಗೆ ಯಾವ ಉಪಚಾರನೂ ಮಾಡಕ್ಕಾಗಲ್ಲ. ನನ್ನ ಅಣ್ಣನ್ಗೇನು ಆಗ್ಬಾರ್ದು ವೈದ್ಯರೇ. ವೈದ್ಯರೇ, ಏನಾದ್ರೂ ದಾರಿ ಇದ್ದೇ ಇರುತ್ತೆ ನನ್ನ ಅಣ್ಣನ್ ಕಾಪಾಡೋದಿಕ್ಕೆ. ವೈದ್ಯರೇ, ನನ್ನ ಅಣ್ಣನ್ನ ಸರಿ ಮಾಡಿ ನನ್ನ ಅಣ್ಣನ್ನ. ನನ್ನನ್ನು ಕ್ಷಮಿಸ್ಬಿಡು ಕೃಷ್ಣ, ಕ್ಷಮಿಸ್ಬಿಡು. ಅಣ್ಣ ಕಟ್ಬಿಡು, ಅಣ್ಣ ಕಟ್ಬಿಡು. ಕೃಷ್ಣ, ಗುರುದೇವ, ನೀವೇನಾದ್ರೂ ಮಾಡಿ ಬಲರಾಮನ್ನ ಕಾಪಾಡಿ. ಈಗ ನೀವೇನಾದ್ರೂ ಮಾಡಬಹುದಷ್ಟೇ. ನಂದ, ದೇವರಿಚ್ಛೆ ಇದ್ದಲ್ಲಿ ಬಲರಾಮನಿಗೆ ಏನೂ ಆಗಲಾರದು. ನೀವೆಲ್ಲರೂ ಕೋಣೆಯ ಹೊರಗೆ ನನ್ನ ಪ್ರತೀಕ್ಷೆ ಮಾಡಿರಿ. ತಮ್ಮ ಆಜ್ಞೆ ಗುರುದೇವ. ಕೃಷ್ಣ, ನೀನು ಇಲ್ಲೇ ಇರು. ನೀನಿಲ್ಲದೆ ಈ ಕಾರ್ಯ ಸಾಧ್ಯವಾಗದು ಕೃಷ್ಣ. ಆದ್ರೆ ಗುರುದೇವ, ಅಣ್ಣನ್ಗೇನಾಗಿದೆ? ಕಾಲಯವನ ಬಲರಾಮನ ಮೇಲೆ ನಾಗಪಾಶ ಬಳಸಿದ್ದಾನೆ. ನಾಗಪಾಶ? ಹಾ ಕೃಷ್ಣ, ತ್ರೇತಾಯುಗದಲ್ಲಿ ಇದಕ್ಕೂ ಮೊದಲು ಇದೇ ನಾಗಪಾಶವನ್ನು ಮೇಘನಾದನು ಲಕ್ಷ್ಮಣನ ಮೇಲೆ ಬಳಸಿದ್ದ. ಆಗ ಸಂಜೀವಿನಿ ಮೂಲಿಕೆಯಿಂದ ಶ್ರೀ ಹನುಮಂತನು ಲಕ್ಷ್ಮಣನ ಜೀವದ ರಕ್ಷಣೆ ಮಾಡಿದ್ದ. ಗುರುದೇವ, ಇದರರ್ಥ ಈಗ ಅಣ್ಣಂಗೇನೂ ಆಗೋದಿಲ್ವಾ? ನೀವು ನನ್ ತಿಳಿಸ್ಕೊಡಿ ಗುರುದೇವ. ಆ ಸಂಜೀವನಿ ಗಿಡ ಎಲ್ ಸಿಗುತ್ತೆ? ನಾನ್ ತರ್ತೀನಿ ಆ ಸಂಜೀವನಿ ಗಿಡನ. ಕೃಷ್ಣ, ವಿಡಂಬನೆ ಏನೆಂದರೆ ಈ ಜಗತ್ತಿನಿಂದ ಸಂಜೀವಿನಿ ಗಿಡ ನಶಿಸಿ ಹೋಗಿದೆ. ಇದೆಂತ ಶೃಂಗಾರ ಕೇಶಿನಿ? ವಿಷ್ಣು ಪ್ರತಿಮೆ, ಆರತಿ ಭಗವಂತ ಕಂಸನಿಗೆ ಮತ್ತು ಪೂಜೆ ಆ ವಿಷ್ಣುವಿಗೆ. ನೀನು ಭಗವಂತ ಕಂಸನ ಪತ್ನಿಯೋ ಇಲ್ಲ ಆ ವಿಷ್ಣುವಿನ ಭಕ್ತಳೋ? ಹೇಳು. ನನಗೆ ತಿಳಿಯದು ಈ ಪ್ರತಿಮೆ ಎಲ್ಲಿಂದ ಬಂತು. ಅಸ್ಥಿ ಮತ್ತೆ ಪ್ರಾಪ್ತಿಯೇ ಈ ಆರತಿ ನನಗೆ ನೀಡಿದ್ದು. ಅಕ್ಕ, ನೀವೀಗ ಈ ಶೃಂಗಾರ ಮಾಡಿದ್ದು ನಾವೇ ಅಂತಾನೂ ಹೇಳುತ್ತೀರಿ. ಭಗವಂತ ನನಗೆ ಶೃಂಗಾರವು ಇವರೇ ಮಾಡಿದ್ದು. ಏಕೆ ಅಸತ್ಯವಾಡುವಿರಿ ಅಕ್ಕ? ಭಗವಂತ ಕಂಸರಿಗೆ ಏಕೆ ಹೇಳುವುದಿಲ್ಲ ನಿಮ್ಮಯ ಜನ್ಮ ನಾಗಕುಲದಲ್ಲಿ ಆಗಿದ್ದು? ವಿಷ್ಣು ಭಕ್ತ ನಾಗಕುಲದಲ್ಲಿ. ಹಾ ಭಗವಂತ, ನಾವಂತೂ ಜನ್ಮದಿಂದಲೇ ಅಸುರರು. ಈಗ ನಮಗೇನು ಗೊತ್ತು ಈ ನಾಗಕುಲದ ಶೃಂಗಾರ? ಭಗವಂತ, ಆದರೆ ನೀವು ಯೋಚಿಸಬೇಡಿ, ಅಕ್ಕ ವಿಷ್ಣು ಭಕ್ತಳೆಂದು. ಹಾ ಭಗವಂತ, ಇದು ಕೇವಲ ಒಂದು ಆಕಸ್ಮಿಕ ಅಲ್ಲವೇ ಅಕ್ಕ? ಹೌದು ಭಗವಂತ, ಇದೊಂದು ಆಕಸ್ಮಿಕ. ನನ್ನ ಮನದಲ್ಲಿ ಏನೂ ಇರಲ್ಲ. ವಾಹ್ ವಂಚಕ, ವಾ! ಎಂತಹ ಅದ್ಭುತ ಆಕಸ್ಮಿಕ! ಪತಿ ನಿನ್ನ ಪರಮಶತ್ರು ಮತ್ತು ಪತ್ನಿ ನಿನ್ನ ಪರಮ ಭಕ್ತೆ.
ಗುರುದೇವ, ಈಗ ಮುಂದೇನ್ ಮಾಡೋದು? ಬಲರಾಮಣ್ಣನ್ ಬದುಕ್ಸೋದಿಗೆ ಒಂದು ಮಾರ್ಗವಿದೆ, ಆದರೆ ಅದಕ್ಕಾಗಿ ಸಮಯ ಅತ್ಯಂತ ಕಡಿಮೆ. ನಿನ್ನಯ ಬಳಿ ಕೇವಲ ಒಂದು ರಾತ್ರಿಯ ಸಮಯವಿದೆ. ಗುರುದೇವ, ನೀವೀಗ ನನ್ಗೆ ದಾರಿ ತಿಳಿಸ್ಕೊಡಿ. ಅಣ್ಣನ್ ಜೀವ ಕಾಪಾಡೋದಿಕ್ಕೆ ನನ್ಗೆಷ್ಟೇ ಕಷ್ಟ ಆದ್ರೂ ನನ್ಗೇನೇ ಆದ್ರೂ ಮಾಡ್ತೀನಿ. ಅದಕ್ಕೋಸ್ಕರ ನೀನು ಪ್ರಾಪ್ತಿ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳಬೇಕು ಕೃಷ್ಣ. ಪ್ರಾಪ್ತಿ ಸಿದ್ಧಿ? ಕೃಷ್ಣ, ನಾನು ನಿನಗೆ ಹೇಳಿದ್ದೇನಲ್ಲ, ಜಗತ್ತಿನಲ್ಲಿ ಧರ್ಮ ಮತ್ತು ಅಧರ್ಮದ ಮಧ್ಯೆ ಯುದ್ಧ ಆರಂಭವಾಗಿದೆ. ಈ ಯುದ್ಧದಲ್ಲಿ ಅಧರ್ಮವನ್ನು ಕೇವಲ ಅಷ್ಟಸಿದ್ಧಿಯ ಮೂಲಕವೇ ಪರಾಜಿತಗೊಳಿಸಬಹುದು. ಕೃಷ್ಣ, ಈಗ ಕೇವಲ ಪ್ರಾಪ್ತಿ ಸಿದ್ಧಿಯ ಮೂಲಕ ಬಲರಾಮನ ಜೀವನದ ರಕ್ಷಣೆ ಮಾಡಬಹುದು. ಗುರುದೇವ, ನೀವೀಗ ನನ್ಗೆ ಒಂದ್ ವಿಷಯ ಹೇಳಿ. ಈ ಪ್ರಾಪ್ತಿ ಸಿದ್ಧಿ ನನ್ ಪ್ರಾಪ್ತ ಆಗೋದಿಲ್ಲಿ, ಮತ್ತೆ ಹೇಗಾಗುತ್ತೆ? ನಾನದನ್ನು ಹೇಳಲಾಗದು ಕೃಷ್ಣ, ಆದರೆ ಇಷ್ಟನ್ನು ಅವಶ್ಯ ಹೇಳಬಲ್ಲೆನು. ಇಂದು ಪಂಚಮಿಯ ರಾತ್ರಿ. ಆಕಾಶದಲ್ಲಿ ಸಪ್ತಋಷಿ ಮಂಡಲ ಯಾವ ದಿಕ್ಕಿನಲ್ಲಿರುವುದೋ ಅದೇ ದಿಕ್ಕಿನಲ್ಲಿ ಪ್ರಾಪ್ತಿ ಸಿದ್ಧಿ ಸಿಗಲಿದೆ. ಆಗ್ಲಿ ಗುರುದೇವ, ನನ್ಗೆ ಅರ್ಥ ಆಯ್ತು. ನಾನು ಏನ್ ಮಾಡ್ಬೇಕಂತ. ಈಗ ನನ್ಗೆ ಅಪ್ಪಣೆ ಕೊಡಿ. ನೆನಪಿರಲಿ ಕೃಷ್ಣ, ನಿನ್ನ ಬಳಿ ಸಮಯ ಕೇವಲ ಇಂದು ರಾತ್ರಿ ಮಾತ್ರವೇ. ಸೂರ್ಯೋದಯದ ಪ್ರಥಮ ಕಿರಣದ ಜೊತೆ ಬಲರಾಮನ ಜೀವನದ ಅಂತ್ಯ ಆಗಲಿದೆ. ಮಹಾರಾಜ, ನನ್ನಲ್ಲಿ ವಿಶ್ವಾಸವಿಡಿ. ನಾನು ವಿಷ್ಣು ಭಕ್ತೆ ಅಲ್ಲ, ನಾನು ಕೇವಲ ನಿಮ್ಮ ಭಕ್ತೆ. ಹಿಂದಿನ ಜನ್ಮದಿಂದ ನಿಮ್ಮ ಭಕ್ತಳು. ನನ್ನನ್ನು ನಂಬಿ. ಇದು ಇವರಿಬ್ಬರ ಷಡ್ಯಂತ್ರವು. ಷಡ್ಯಂತ್ರ ಅಸ್ತಿ? ಇಲ್ಲ. ಪ್ರಾಪ್ತಿ, ಷಡ್ಯಂತ್ರ. ಕೇಶಿನಿ, ಈಗಿದು ಷಡ್ಯಂತ್ರವಾದರೂ ಅತ್ಯಂತ ಲಾಭದಾಯಕ ಷಡ್ಯಂತ್ರವೇ. ಏಕೆಂದರೆ ನೀನು ನನ್ನ ಜೀವನದಲ್ಲಿ ಬಂದಾಗಿನಿಂದ ನನ್ನ ಯಾವ ಕಾರ್ಯವೂ ಸಿದ್ಧಿಯೇ ಆಗಿಲ್ಲ. ನೀನು ನನ್ನ ಎಲ್ಲೆಲ್ಲಿ ಅಲೆದಾಡಿಸಿದೆ, ವಿಷ್ಣು ಲೋಕಕ್ಕೂ ಕರೆದೊಯ್ದೆ. ಆದರೂ ನನಗೆ ಆ ಪರಮಾವತಾರಿಯ ಪತ್ತೆ ಮಾಡಲಾಗಲಿಲ್ಲ. ಈಗ ತಿಳಿಯಿತು, ನೀನು ನನ್ನ ಸಹಾಯ ಮಾಡುತ್ತಿರಲಿಲ್ಲ, ನನ್ನ ಸಮಯ ನಷ್ಟ ಮಾಡುತ್ತಲಿದ್ದೆ. ಇದೇ ಉದ್ದೇಶವಿತ್ತೇ ನಿನ್ನದು, ವಿಷ್ಣು ಭಕ್ತೆ ಕೇಶಿನಿ? ಇಲ್ಲ ಮಹಾರಾಜ, ಇದು ನಿಮ್ಮ ಭ್ರಮೆಯಷ್ಟೇ. ನನ್ನ ಮೇಲೆ ವಿಶ್ವಾಸವಿಡಿ. ನಾನು ಕೇವಲ ನಿಮ್ಮ ಭಕ್ತೆ. ಹಿಂದಿನ ಜನ್ಮದಿಂದ ವಿಷ್ಣು ನನ್ನ ಶತ್ರುವೆ, ಮತ್ತೆ ಮುಂದೆಯೂ ಹೌದು. ವಿಶ್ವಾಸವಿಡಿ ಮಹಾರಾಜ, ವಿಶ್ವಾಸವಿಡಿ. ನೋಡು ಭಕ್ತವತ್ಸಲ ವಿಷ್ಣು, ನೋಡು, ಈಕೆ ನಿನ್ನ ಪರಮ ಶತ್ರು ಕೂಡ ಮತ್ತು ಪರಮ ಭಕ್ತಿಯು. ಇಲ್ಲ. ಅಸ್ತಿ ಪ್ರಾಪ್ತಿ, ಈಗ ನೀವಿಬ್ಬರೇ ನಿರ್ಣಯ ಹೇಳಿ. ಏನು ಮಾಡಬೇಕು ನಿಮ್ಮ ಈ ಅಗ್ರ ಸೋದರಿಗೆ ನಾನು? ಭಗವಂತ, ನನ್ನ ಕೇಳಿದರೆ ಅಕ್ಕನನ್ನು ನೀವು ಕ್ಷಮಿಸಬೇಕು. ಏನೇ ಇರಲಿ, ಈಕೆ ನಿಮ್ಮ ಧರ್ಮ ಪತ್ನಿ ಅಲ್ಲವೇ ಅಕ್ಕ? ಕ್ಷಮೆ ನೀಡಲೇಬೇಕಲ್ಲವೇ? ಮತ್ತೆ ಯೋಚಿಸಿದೆ, ಈ ಹಿಂದಿನ ಜನ್ಮದ ಪತ್ನಿಗೆ ಈ ಜನ್ಮದಲ್ಲಿ ಏನು ಕೆಲಸ? ಪ್ರಲಬ್ಧ, ಹೇಳಿ ಭಗವಂತ. ಬಿಡಿ ನನ್ನ, ಬಿಡಿ ಮಹಾರಾಜ. ನನ್ನಲ್ಲಿ ನಂಬಿಕೆ ಇಡಿ. ನಾನು ಸತ್ಯ ಹೇಳುತ್ತಿದ್ದೇನೆ ಮಹಾರಾಜ. ನಾನು ನಿಮ್ಮಿಬ್ಬರನ್ನು ಜೀವಂತ ಉಳಿಸಲಾರೆ. ಕೇಶಿನಿ, ಅದಕ್ಕೆ ನೀನು ಜೀವಂತ ಇರಬೇಕಲ್ಲವೇ? ಮತ್ತು ನಾವು ನಿನ್ನನ್ನು ಜೀವಂತವಿರಲು ಬಿಡುವುದಿಲ್ಲ. ನಮ್ಮಕ್ಕ ಕೇಶಿನಿ. ಸಪ್ತಋಷಿ ಮಂಡಲವಂತೂ ಇದೇ ದಿಕ್ಕನ್ನು ತೋರಿಸ್ತಿದ್ದೆ. ಆದ್ರೆ ಆಗ್ಲಿಂದ ಇದೇ ದಿಕ್ಕಲ್ಲಿ ನಡೆದ್ರು ಕೂಡ ನನ್ಗೆ ಪ್ರಾಪ್ತಿ ಸಿದ್ಧಿ ಇರೋ ಅಂತ ಯಾವ ಸೂಚನೆನ ಸಿಕ್ತಿಲ್ವಲ್ಲ. ಹೇ ಸಪ್ತ
ಸಪ್ತರ್ಷಿಗಳೇ, ನನ್ನ ಹತ್ರ ಸಮಯ ತುಂಬಾ ಕಡಿಮೆ ಇದೆ. ನನ್ನ ಅಣ್ಣನ ಜೀವನ ಅಪಾಯದಲ್ಲಿದೆ. ನಂಗೆ ಪ್ರಾಪ್ತಿ ಸಿದ್ಧಿ ಹತ್ರ ತಲುಪೋಕೆ ದಾರಿ ತೋರಿಸಿ ಸಪ್ತರ್ಷಿಗಳೇ. ರಕ್ಷಣೆ ಮಾಡಿ, ಕಾಪಾಡಿ. ನನ್ಗನ್ಸತ್ತೆ ಯಾವ್ದೋ ಸ್ತ್ರೀಯ ಜೀವ ಅಪಾಯದಲ್ಲಿದೆ. ಯಾರಿದ್ದೀರಾ? ರಕ್ಷಣೆ ಮಾಡಿ ನನ್ನನ್ನ. ಧ್ವನಿಯಂತೂ ಆ ಕಡೆಯಿಂದ ಬರ್ತಿದೆ, ಆದ್ರೆ ಈಗ ನಾನು ಹೋಗೋದು ಆ ಕಡೆನೆ. ಈಗ ನಾನು ಸ್ತ್ರೀಯನ್ನ ಕಾಪಾಡಿದ್ರೆ ಅಣ್ಣನ ಜೀವ ಕಾಪಾಡೋದು ತುಂಬಾ ಕಷ್ಟ ಆಗ್ಬಿಡತ್ತೆ. ನನ್ನ ಕಾಪಾಡಿ. ಯಾರಿದ್ದೀರಾ? ಅಮ್ಮ ಹೇಳ್ತಾಳೆ, ಅಪಾಯದಲ್ಲಿರೋ ಸ್ತ್ರೀನ ರಕ್ಷಿಸೋದು ಪ್ರತಿ ಮನುಷ್ಯನ ಮೊದಲನೇ ಧರ್ಮ ಆಗಿರುತ್ತೆ. ನಾನು ಎಲ್ಲದಕ್ಕೂ ಮೊದಲು ಸ್ತ್ರೀಗೆ ಸಹಾಯ ಮಾಡಲೇಬೇಕು. ಕಾಲೆಯವನ ನೀನು ಬಂದು ಬಿಟ್ಟಿಯ ಜೀವಂತ. ಈಗಂತೂ ಮೊದಲ ಬಾರಿ ಆಗಿದ್ದು ಭಗವಂತ. ಈಗ ನಾನು ಯಾರನ್ನು ಚಕ್ರಧಾರಿಯ ಅವತಾರಿಯ ಬಳಿ ಕಳಿಸಿ ಮತ್ತು ಆತ ಜೀವಂತ ಮರಳಿದ್ದಾನೆ. ದೋಷ ಇರೋದು ನಿಂದೆ ಕಂಸ. ನೀನು ಕಾಲಯವನನ್ನ ಕರೆಯೋಕೆ ಇಷ್ಟೊಂದು ವಿಳಂಬ ಮಾಡಿದ್ಯಲ್ಲ. ಈಗ ವಿಳಂಬ ಯಾವ ವಿಷಯದ್ದು? ಎಲ್ಲಿದ್ದಾನೆ ಆ ತಾತಾತಯ್ಯ? ಕರೆದು ಅವನನ್ನು ನನ್ನ ಸಮ್ಮುಖ. ಪ್ರತೀಕ್ಷೆ. ಕಂಸ, ನೀನು ಇಷ್ಟೆಲ್ಲ ಪ್ರತೀಕ್ಷೆ ಮಾಡಿದ್ಯಾ? ಸ್ವಲ್ಪ ಸಮಯ ಕಾಯಿ. ಶೀಘ್ರವಾಗಿ ಆ ಕೃಷ್ಣ ನಿನ್ನ ಮುಂದೆ ಬಂದೇ ಬರ್ತಾನೆ. ನನ್ನ ಅಂತಹ ದೊಡ್ಡ ದೊಡ್ಡ ಅಸುರರು ಹೋದರೂ ತರಲಿಲ್ಲ. ಅವನನ್ನು ನೀನು ಕರೆದು ತರುವೆಯ ಕಾಲಯವನ? ಕಾಯಿಂದ ಕಾಲಯವನ, ಕಾಯಿಂದ ಕೃಷ್ಣ, ಕಾ ಕಾ. ಹಾಗೆ ಮಿತ್ರತ್ವವಾಗಿಲ್ಲ ತಾನೆ? ಇದಂತೂ ಬಲರಾಮನ ಗದೆ ತಾನೆ? ಸಂದೇಹ ಬೇಡ, ಅವಂದೇ. ಈ ಕಾಲಯವನ, ಆ ಬಲದ ಧಾಮ, ಆ ಕೃಷ್ಣ ತಾತಾತಯ್ಯನ ದೊಡ್ಡ ಅಣ್ಣ ಬಲರಾಮನ್ನ ಸಾವಿನ ಧಾಮಕ್ಕೆ ಕಳಿಸಿದಾನೆ. ಅರ್ಥಾತ್ ಆ ಬಲದ ಧಾಮ ಸತ್ತು ಹೋದನೆ. ಈಗ ನನಗೆ ವಿಶ್ವಾಸ ಬಂದಾಯಿತು. ನೀನಂತೂ ಆ ಕೃಷ್ಣ ಕನಯ್ಯನನ್ನು ಇಲ್ಲಿ ಕರೆತರುವೆ. ಪ್ರಾತಃ ಕಾಲದೊಳಗೆ ಆ ವಿಷ್ಣು ಅವತಾರ ನಂದನ ಪೌರ ನಿನ್ನ ಸಮ್ಮುಖ ಇರ್ತಾನೆ ಕಂಸ. ಕಂಸನಾಮವೇ ಸತ್ಯವು, ಕಂಸನಾಮವೇ ಸತ್ಯವು. ನೀವ್ ಎಲ್ಲಿದ್ದೀರಾ ದೇವಿ? ದೇವಿ, ದೇವಿ, ನೀವ್ ಎಲ್ಲಿದ್ದೀರಾ ದೇವಿ? ಕಾಪಾಡಿ. ಧ್ವನಿಯಂತೂ ಇದೇ ಕಡೆಯಿಂದ ಬರ್ತೀರಿ. ದೇವಿ, ಯಾರಿದ್ದೀರಾ? ರಕ್ಷಣೆ ಮಾಡಿ, ಕಾಪಾಡಿ. ರಕ್ಷಣೆ ಮಾಡಿ, ಕಾಪಾಡಿ. ನನ್ನ ಕಾಪಾಡಿ. ಯಾರಾದ್ರೂ ಇದ್ದೀರಾ? ಕಾಪಾಡಿ, 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 ಕಾಪಾಡಿ. ದೇವಿ, ಹುಡ್ಗ, ನೀನ್ ನನ್ನ ಹಿಂದೆ ಯಾಕೆ ಬರ್ತಿದ್ಯಾ? ಈಗ ನೀನ್ ಇಲ್ಲಿಂದ ಹೋಗದೆ ಇದ್ರೆ ಅವನ್ ನಿನ್ನನ್ನು ಸಾಯಿಸ್ಬಿಡ್ತಾನೆ. ನೀನ್ ಹೋಗು ಇಲ್ಲಿಂದ. ದೇವಿ, ನಾನು ಇಲ್ಲಿಂದ ಹೋಗೋಕ್ಕಲ್ಲ, ಬದ್ಲಿಗೆ ನಿಮ್ಮನ್ ಕಾಪಾಡಕ್ ಬಂದಿದ್ದೀನಿ. ದೇವಿ, ಈಗ ಮಾತಾಡಿ. ನಿಮ್ಗೆ ಯಾರಿಂದ ಅಪಾಯ ಇದೆ? ಬ್ರಹ್ಮ ರಾಕ್ಷಸ. ಬ್ರಹ್ಮ ರಾಕ್ಷಸ? ಆದ್ರೆ ಇಲ್ಲಿ ಯಾವ ಬ್ರಹ್ಮ ರಾಕ್ಷಸನೂ ಇಲ್ವಲ್ಲ. ದೇವಿ, ಎದ್ದೊಳೆ ದೇವಿ, ಕಣ್ಬಿಡಿ ದೇವಿ. ಈ ದೇವಿ ಅಂತೂ ಏನು ಮಾತಾಡ್ತಿಲ್ವಲ್ಲ, ಮತ್ತೆ ನನ್ನ ಹತ್ರನೂ ಸಮಯ ಕಡಿಮೆ ಇದೆ. ಏನ್ ಮಾಡ್ಲಿ?
ದೇವಿ ತಗೊಳ್ಳಿ, ನೀರ್ ಕುಡೀರಿ. ದೇವಿ, ಯಾರವನು ಆ ಬ್ರಹ್ಮ ರಾಕ್ಷಸ? ಮತ್ತೆ ಎಲ್ಲಿದ್ದಾನೆ? ಬ್ರಹ್ಮ ರಾಕ್ಷಸ ನನ್ ಬಲಿ ಕೊಡ್ಬೇಕು ಅಂತಿದ್ದಾನೆ. ಆದ್ರೆ ನಾನು ಯಾವ್ದೋ ರೀತಿಲಿ ನನ್ ಜೀವ ಉಳಿಸ್ಕೊಂಡು ಅವನ್ ಬುದ್ಧಿಯಿಂದ ಓಡ್ ಬಂದೆ. ನನ್ ರಕ್ಷಣೆ ಮಾಡಿ, ನನ್ನ ಕಾಪಾಡಿ. ದೇವಿ, ಶಾಂತರಾಗಿರಿ, ನನ್ನಲ್ಲಿ ನಂಬಿಕೆ ಇಡಿ, ಏನೂ ಆಗೋದಿಲ್ಲ ನಿಮ್ಗೆ. ಅಮ್ಮ ಹೇಳ್ತಾಳೆ, ಅಧರ್ಮ ಎಷ್ಟೇ ಶಕ್ತಿಶಾಲಿ ಆಗಿರ್ಲಿ, ಅದ್ಯಾವತ್ತೂ ಧರ್ಮ ಕೆಟ್ಟದ್ ಮಾಡಕ್ಕಾಗೋದಿಲ್ಲ. ನಡೀರಿ, ಬನ್ನಿ ನನ್ ಜೊತೆ. ಏ ಬಾಲಕ, ನನ್ನ ಬ್ರಹ್ಮಕನ್ಯನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಇವ್ನ ಅದೇ ಬ್ರಹ್ಮ ರಾಕ್ಷಸನೇ, ಇವ್ನನ್ ಬಲಿ ಕೊಡ್ಬೇಕು ಅಂತಿದ್ದಾನೆ. ನೀವು ಚಿಂತೆ ಮಾಡೋದ್ ಬೇಡ. ಅಮ್ಮ ಹೇಳ್ತಾಳೆ, ಯಾರೆಷ್ಟು ದೊಡ್ಡ ಕಾಣ್ತಾರೋ ಒಳಗಿಂದ ಅಷ್ಟೇನೆ ದುರ್ಬಲರಾಗಿರ್ತಾರೆ. ಅಂದ್ರೆ ನೀನು ನನ್ನಿಂದ ತಪ್ಪಿಸ್ಕೊಂಡು ಈ ಬಾಲಕನ ಹತ್ರ ಸಹಾಯ ಕೇಳಕ್ ಬಂದ್ಯಾ? ನಿನಗೇನನ್ಸುತ್ತೆ? ಈ ಬಾಲಕ ನಿಂಗ್ ಸಹಾಯ ಮಾಡ್ತಾನಾ? ನಾನು ನೋಡ್ತೀನಿ ಈ ಎಳೆಯ ರಕ್ಷಕನ್ನ. ಓಂ ಹೀಂ ಕ್ರೀಂ ಪಾತಾಳ ದೇವಿ. ದೇವಿ, ನಾನು ಹೇಳಿದ್ನಲ್ವಾ, ಇವನು ಕೇವಲ ನೋಡಕ್ ದೊಡ್ಡದಾಗಿದ್ದಾನೆ. ಈಗಂತೂ ಈ ಬ್ರಹ್ಮ ರಾಕ್ಷಸನ ಹತ್ರ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಳಕ್ಕೂ ಶಕ್ತಿ ಇಲ್ಲ. ನಿನ್ನಲ್ಲಿ ಯಾವ್ದೋ ದಿವ್ಯ ಶಕ್ತಿ ಇದೆ ಅನ್ಸುತ್ತೆ. ಆದ್ರೆ ನಾನೂನು ಬ್ರಹ್ಮ ರಾಕ್ಷಸ. ನಾನು ನೋಡ್ತೀನಿ ನಿನ್ನ ಯಾವ ಶಕ್ತಿ ಈಗ ನನ್ನನ್ನು ಎದುರಿಸುತ್ತೆ ಅಂತ. ಓಂ ಹೀಂ ನೀನ್ ದುರ್ಬಲನೇ, ಆದ್ರೆ ಇಷ್ಟು ದುರ್ಬಲ ಅಂತ ಗೊತ್ತೇ ಇರ್ಲಿಲ್ಲ. ಬಾಯಿ ಬಡಕ ಬಾಲಕ, ನಿನ್ನ ಬಿಡೋದಿಲ್ಲ ನಾನು. ಈ ರಾಕ್ಷಸನ ಹತ್ರ ಅಂತೂ ಅದ್ಭುತ ಶಕ್ತಿ ಇವೆ. ಇವನ್ನ ಸೋಲ್ಸೋದೀಗ ಅಷ್ಟು ಸುಲಭ ಅಲ್ವೇ ಅಲ್ಲ. ಈಗ ಇದೇ ರೀತಿ ಯುದ್ಧ ನಡೀತಿದ್ರೆ ನನ್ ಪ್ರಾಪ್ತಿ ಸಿದ್ಧಿನ ಹುಡ್ಕೋದಕ್ಕಾಗಲ್ಲ. ಸೂರ್ಯೋದಯ ಏನಾದ್ರೂ ಆಗ್ಬಿಟ್ರೆ ಅಣ್ಣನ್ ಜೀವಕ್ಕೆ ಇಲ್ಲ, ಹಾಗಾಗೋದಿಲ್ಲ. ಓಂ ಹೀಂ ಹೀಂ ಶ್ರೀಂ ಶ್ರೀಂ. ಇದೇನಾಗ್ತಿದೆ? ನನ್ಗೇನು ಕಾಣಿಸ್ತಿಲ್ವಲ್ಲ. ಈ ಬ್ರಹ್ಮ ರಾಕ್ಷಸ ಏನ್ ಮಾಡಕ್ ಪ್ರಯತ್ನ ಮಾಡ್ತಿದ್ದಾನೆ? ಬ್ರಹ್ಮ ರಾಕ್ಷಸ ಎಲ್ಲಿ ಹೋದ? ಪಾಪಿ ರಾಕ್ಷಸ, ಬಿಟ್ಬಿಡು ನನ್ನ. ದೇವಿ, ಕೃಷ್ಣ, ವಿಳಂಬ ಮಾಡಬೇಡ. ಬಲರಾಮನ ಜೀವನ ಈಗ ನಿನ್ನ ಕೈಯಲ್ಲೇ ಇದೆ. ಗುರುದೇವ, ಗುರುದೇವ, ಬಲರಾಮ ಹೇಗಿದ್ದಾನೆ ಗುರುದೇವ? ಬಲರಾಮಂಗೇನೂ ಆಗಲ್ಲ ಅಲ್ವಾ ಗುರುದೇವ? ನಂದರಾಣಿ, ನಾನಿದಕ್ಕೆ ಉತ್ತರ ಕೊಡಲಾಗದು. ಏಕೆಂದರೆ ಈ ಸಮಯ ಬಲರಾಮನ ಪ್ರಾಣ ಕಪಾಲದಲ್ಲಿ ಸ್ಥಿತವಿದೆ. ಪ್ರಾತಃ ಕಾಲಕ್ಕೂ ಪೂರ್ವ ನಾನು ನಿಶ್ಚಿತ ರೂಪವಾಗಿ ಏನನ್ನೂ ಹೇಳಲಾರೆನು. ಗುರುದೇವ, ಕೃಷ್ಣ ಎಲ್ಲಿದ್ದಾನೆ ಗುರುದೇವ?
ಕೃಷ್ಣನನ್ನು ನಾನು ಒಂದು ಅತ್ಯಂತ ಅವಶ್ಯಕ ಕಾರ್ಯಕ್ಕೆ ಕಳಿಸಿದೆ. ತಿಳಿದುಕೊಳ್ಳಿ, ಈಗ ಬಲರಾಮನ ಜೀವನ ಕೃಷ್ಣನ ಕೈಗಳಲ್ಲಿದೆ. ದೇವಿ ಬ್ರಹ್ಮಕನ್ಯೆ, ಎಲ್ಲಿದ್ದೀರಾ ನೀವು? ದೇವಿ, ಗೊತ್ತಾಗ್ತಿಲ್ಲ ಈ ಬ್ರಹ್ಮ ರಾಕ್ಷಸ ಅವರನ್ನ ಎಲ್ಲಿ ಕರ್ಕೊಂಡು ಹೋದ್ನು. ಆದ್ರೆ ನನ್ಗೆ ಹೀಗೆ ಅನ್ಸ್ತಿತ್ತು, ನಾನು ಆ ರಾಕ್ಷಸನ ಜೊತೆ ಅಲ್ಲ, ಬದ್ಲಿಗೆ ಬೇರೆಯವ್ರ ಜೊತೆ ಯುದ್ಧ ಮಾಡ್ದಾಗೆ. ಇನ್ನೇನ್ ಮಧ್ಯರಾತ್ರಿ ಆಗೋಗುತ್ತೆ. ಇಲ್ಲಿವರೆಗೂ ನನ್ಗೆ ದೇವಿನೂ ಹುಡ್ಕಕ್ಕಾಗ್ಲಿಲ್ಲ, ಪ್ರಾಪ್ತಿ ಸಿದ್ಧಿನೂ ಹುಡ್ಕಕ್ಕಾಗ್ಲಿಲ್ಲ. ಎಲ್ಲದಕ್ಕೂ ಬಂದ್ಲು ನಾನು ಯೋಚಿಸ್ಬೇಕಾಗಿರೋದು, ಆ ರಾಕ್ಷಸ ದೇವಿನ ಕರ್ಕೊಂಡು ಎಲ್ಲೋ ಹೋಗಕ್ ಸಾಧ್ಯ. ಈಗ ರಾಕ್ಷಸ ದೇವಿಯ ಬಲಿ ಕೊಡೋದಕ್ಕೂ ಮೊದ್ಲು ನಾನು ಅವನ್ನ ಅಂತ್ಯ ಮಾಡ್ಬೇಕಷ್ಟೇ. ದೇವಿ, ಬಲರಾಮನ ಪ್ರಾಣವನು ಉಳಿಸಲು ತಾನೇ ನಡೆದಿಹ ದೇವವನದೊಳು ಕವಿದಿಹ ಇರುಳಲಿ ಸಾಗುತ್ತಲಿಹನು ಸಾವಿನೆದುರು ಬಲರಾಮನಿರುವನು ಧರ್ಮ ಸಂಕಟದಿ ಹರಿಸಿಲುಕಿಹನು. ಬಲ